ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಸ್ಪೀಟ್ ಜೂಜಾಟ ಆಡೋ ಮುನ್ನ ಎಚ್ಚರ ಎಚ್ಚರ. ಎಷ್ಟೇ ದುಡ್ಡು ಹಾಕಿದ್ರು ಕೂಡ ಬರಲ್ಲ, ಮೈಂಡ್ ಗೇಮ್ ಆಡಿದ್ರು ಕೂಡ ಸಿಗಲ್ಲ. ಇಸ್ಪೀಟ್ ನಲ್ಲಿ ಪಂಟ್ರು ಅಂದ್ಕೊಂಡಿದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಿ. ಜೂಜಾಟ ಆಡೋ ಮುನ್ನ ಹುಷಾರಾಗಿರ್ಬೇಕು. ಎಷ್ಟೇ ದುಡ್ಡು ಹಾಕಿದ್ರು ಕೂಡ ಬರಲ್ಲ, ಮೈಂಡ್ ಗೇಮ್ ಆಡಿದ್ರು ಕೂಡ ಸಿಗಲ್ಲ. ಇಸ್ಪೀಟ್ ನಲ್ಲಿ ನಾವು ಪಂಟ್ರು ಅಂತ ನೀವು ಅಂದ್ಕೊಂಡಿದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಿ. ಇಸ್ಪೀಟ್ ಆಡುವಾಗ ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ಹುಷಾರ್. ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಬಳಸಿ ಜೂಜಾಟವಾಡಿ ವಂಚಿಸುತ್ತೆ ಈ ಗ್ಯಾಂಗ್. ಡಿಜಿಟಲ್ ಇಸ್ಪೀಟ್ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಬಳಸಿ ವಂಚನೆ ಮಾಡ್ತಾರೆ. ಖತರ್ನಾಕ್ ಗ್ಯಾಂಗ್ ನಿಂದ ಹಲವರಿಗೆ ಲಕ್ಷ ಲಕ್ಷ ಪಂಗನಾಮ ಹಾಕಲಾಗಿದೆ. ಹಣವಂತರನ್ನೇ ಟಾರ್ಗೆಟ್ ಮಾಡಿ ಈ ಗ್ಯಾಂಗ್ ಸ್ಥಳಕ್ಕೆ ಕರೆಸ್ಕೊಳ್ತಾ ಇತ್ತು. ವಂಚನೆಗಾಗಿ ಮೊಬೈಲ್ ರೀತಿಯಲ್ಲೇ ಕಾಣುವಂತಹ ಒಂದು ಡಿವೈಸ್ ಅನ್ನ ಬಳಕೆ ಮಾಡ್ತಾರೆ. ಇದು ಇಸ್ಪೀಟ್ ಕಾರ್ಡ್ ಗಳನ್ನ ಸ್ಕ್ಯಾನ್ ಮಾಡೋದಕ್ಕೆ ಸಹಕಾರಿಯಾಗ್ತಾ ಇತ್ತು. ಯಾವ ಕಾರ್ಡ್ ಅಂದರ್, ಯಾವ ಕಾರ್ಡ್ ಬಾಹರ್ ಅಂತ ತಿಳಿತಾ ಇತ್ತು. ಡಿವೈಸ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಕಣ್ಣಿನಲ್ಲಿ ಲೆನ್ಸು, ವಾಚು, ಕಾರಿನ ಕೀ, ಕಿವಿಯಲ್ಲೂ ಕೂಡ ಚಿಕ್ಕ ಬಡ್ಸ್ ಗಳನ್ನ ಕಿಲಾಡಿಗಳು ಬಳಸ್ತಾ ಇದ್ರು. ಇದು ಎದುರಿಗೆ ಕೂತು ಜೂಜಾಡುವವರ ಗಮನಕ್ಕೂ ಕೂಡ ಬರ್ತಾ ಇರಲಿಲ್ಲ. ಅಷ್ಟು ನೀಟಾಗಿ ಯಾಮಾರಿಸ್ತಾ ಇದ್ರು. ಮೊದಲ 2 ಆಟ ಸೋತು ಎದುರಾಳಿಯನ್ನ ನಂಬಿಕೆ ಬರೋ ರೀತಿಯಲ್ಲಿ ನಂಬಿಸ್ತಾ ಇದ್ರು. ನಂತರ ಡಿವೈಸ್ ನ ಸಹಾಯದಿಂದ ನಿರಂತರವಾಗಿ ಹಣವನ್ನ ಈ ಕಿಲಾಡಿಗಳು ಗೆಲ್ತಾ ಇದ್ರು. ಕಾರ್ಯಾಚರಣೆ ನಡೆಸಿ ಇದೀಗ 5 ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸುಮಾರು 50 ಲಕ್ಷ ರೂಪಾಯಿ ಮೌಲ್ಯದ ಸ್ಕ್ಯಾನರ್ಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು, 1 ಕಾರು, 1 ಆಟೋ, 3 ದ್ವಿಚಕ್ರ ವಾಹನಗಳು, 7 ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಲಾಗಿದೆ. ಆರೋಪಿಗಳ ಫೋಟೋ ಗಮನಿಸ್ತಾ ಇದ್ದೀರಿ. ಒಂದು ಚೂರು ಕೂಡ ಡೌಟ್ ಬರೋಲ್ಲ. ಯಾಕಂತಂದ್ರೆ ಬಹಳಷ್ಟು ಜನ ಅನ್ಕೊಳ್ತಾರೆ, ಇಲ್ಲ ನಾವು ಪಂಟ್ರಿದೀವಿ, ಆಡ್ತೀವಿ, ಚೆನ್ನಾಗಿ ಬರುತ್ತೆ, ನಮ್ಗೆ ಮೈಂಡ್ ಗೇಮ್ ಆಡ್ತೀವಿ, ಹಂಗೆ ಹಿಂಗೆ ಅಂತ. ನೀವು ಎಷ್ಟೇ ದುಡ್ಡು ಹಾಕಿದ್ರು ವಾಪಸ್ ಬರಲ್ಲ. ಬಿಕಾಸ್ ಟೆಕ್ನಿಕಲಿ ಅವರು ಯಾವ ರೀತಿ ಯಾಮಾರಿಸ್ತಾ ಇದ್ರು ಅಂದ್ರೆ, ಮೊದಲ 2 ಆಟ ಅವರು ಸೋತು ಆಮೇಲೆ ಅವರ ಟ್ರಿಕ್ ಅನ್ನ ಪ್ಲೇ ಮಾಡ್ತಾ ಇದ್ರು. ಯಾರ್ಯಾರು ದುಡ್ಡಿರ್ತಾರೆ, ಹಣವಂತರು, ಅಂತವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಕರೆಸ್ಕೊಳ್ತಾ ಇದ್ರು. ಸೇಮ್ ಮೊಬೈಲ್ ರೀತಿಯಲ್ಲೇ ಇರ್ತಿತ್ತು. ಆ ತರದ್ದು ಒಂದು ಡಿವೈಸ್ ಅನ್ನ ಇವ್ರು ಯೂಸ್ ಮಾಡ್ತಾ ಇದ್ರು. ಇಸ್ಪೀಟ್ ಕಾರ್ಡ್ ಗಳನ್ನ ಸ್ಕ್ಯಾನ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈ ಕಿಲಾಡಿಗಳು ಹೆಂಗ್ ಯಾಮಾರಿಸ್ತಾ ಇದ್ರು, ಜೊತೆಗೆ ಆ ಡಿವೈಸ್ ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಏನ್ ಸಿಕ್ಕಿದೆ ಮಾಹಿತಿ? ಖಂಡಿತವಾಗ್ಲೂ ಪ್ರಭು, ಈಗಾಗ್ಲೇ ಇದು ಜೂಜಾಟವನ್ನ ನಂಬಿ ಹೋಗುವಂತವ್ರು ನಿಜಕ್ಕೂ ಕೂಡ ಈ ಒಂದು ವರದಿಯನ್ನ ನೋಡ್ಲೇಬೇಕು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಜೂಜಾಟ ಆಡೋದಕ್ಕೆ ಅಂತಾನೆ ಒಂದು ಜಾಗವನ್ನ ಫಿಕ್ಸ್ ಮಾಡ್ತಿದ್ರು. ಅಲ್ಲಿಗೆ ಹಣವಂತರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಅದರ ಜೊತೆಗೆ ಇಸ್ಪೀಟ್ ಗಾರ್ಡ್ಗಳನ್ನು ಕೂಡ ಸ್ಕ್ಯಾನ್ ಮಾಡೋದಕ್ಕೂ ಕೂಡ ಇವ್ರ ಹತ್ರ ಒಂದು ಡಿವೈಸ್ ಇರ್ತಾ ಇತ್ತು. ಯಾವ ಕಾರ್ಡು ಒಳಗ್ ಬೀಳತ್ತೆ ಅಂದ್ರೆ ಅಂಡರ್ ಆಗುತ್ತೆ, ಯಾವ ಕಾರ್ಡು ಹೊರಗೆ ಅಂದ್ರೆ ಬಾಹರ್ ಆಗತ್ತೆ ಅನ್ನೋದು ಕೂಡ ಇವರ ಡಿವೈಸ್ ಇಂದಾನು ಕೂಡ ಕಂಡುಹಿಡ್ಕೊಳ್ತಾ ಇದ್ರು. ಮೊದಲಿಗೆ ಅವರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ 1-2 ಆಟವನ್ನು ಕೂಡ ಇಂತಿಷ್ಟು ಹಣ ಹಾಕಿ ಸೋಲ್ತಾ ಇದ್ರು ಬೇಕು ಅಂತಾನೆ. ಅದಾದ ನಂತರದಲ್ಲಿ ಅವರು ತಮ್ಮ ಆಟವನ್ನ ಶುರು ಮಾಡ್ತಾ ಇದ್ರು. ಸೊ ಈಗ ಇದೇ ರೀತಿಯಾಗಿ ಏನೋ ಅವ್ರಿಗೆ ಹಿಡ್ಕೊಂಡಿದ್ದಂತ ಕೆಲವೊಂದು ಡಿವೈಸ್ಗಳು ಕೂಡ ಈಗಾಗಲೇ ಪೊಲೀಸರ ವಶದಲ್ಲಿ ಕೂಡ ಇರುವಂತದ್ದು. ಡಿವೈಸ್ ಜೊತೆ ಕನೆಕ್ಟ್ ಆಗಲು ಕಣ್ಣಿನಲ್ಲಿ ಕೂಡ ಲೆನ್ಸ್ ಗಳನ್ನು ಕೂಡ ಹಾಕೊಳ್ತಾ ಇದ್ರು. ಜೊತೆಗೆ ವಾಚ್ ಗಳಲ್ಲಿ ಮತ್ತೆ ಕಾರಿನ ಕೀ ಮತ್ತೆ ಕಿವಿಯಲ್ಲಿ ಚಿಕ್ಕ ಬಡ್ಸ್ ಗಳನ್ನು ಕೂಡ ಯೂಸ್ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಜೂಜಾಡೋರಿ ಅಂತವರಿಗೆ ಗೊತ್ತಾಗ್ತಿರ್ಲಿಲ್ಲ. ಇವ್ರದೇ ಒಂದಂತ ಒಂದು ಟೀಮ್ ಇರ್ತಾ ಇತ್ತು. ಅವರು ಕೂಡ ಯಾವ್ಯಾವ ರೀತಿಯಾಗಿ ಬೇಕು ಎಲ್ಲ ಕೋರ್ಡಿನೇಟ್ ಮಾಡ್ಕೊಂಡು ಈ ಒಂದು ಕೆಲವೊಂದು ಡಿವೈಸ್ ಗಳನ್ನು ಕೂಡ ಬಳಸ್ಕೊಂಡು ಆ ನಂತರ ಅವರು ಹಣವನ್ನ ಮಾಡ್ತಿದ್ರು. ಹೀಗೆ ಸಾಕಷ್ಟು ತಿಂಗಳುಗಳಿಂದನೂ ಕೂಡ ಇವರು ಇದೇ ರೀತಿಯಾಗಿ ಅಕ್ರಮವಾಗಿ ಜನರಿಗೆ ಮೋಸ ಮಾಡಿ ಹಣವನ್ನು ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಓರ್ವ ಯಾವಾಗ ಆಟಕ್ಕೆ ಬಂದು ಇದೆಲ್ಲ ಏನು ಆತ ಕೂಡ ಅನುಮಾನ ಬರುತ್ತೋ ಆಗ ಪೊಲೀಸರು ಕೂಡ ಈ ರೀತಿಯಾಗಿ ಇದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾನೆ. ಆಗ ಪೊಲೀಸರು ಕೂಡ ಹೋಗಿ ಅವರನ್ನು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿರುವಂತದ್ದು. ಸದ್ಯ ಪೊಲೀಸರು ಕೂಡ ಅವರೆಲ್ಲರನ್ನು ವಶಕ್ಕೆ ಪಡ್ಕೊಂಡು ಮತ್ತೆ ಇವ್ರ ಗ್ಯಾಂಗ್ ಅಲ್ಲೇ ಇನ್ನಷ್ಟು ಸದಸ್ಯರು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅವ್ರಿಗಾಗೂ ಕೂಡ ಸದ್ಯ ಸಿಸಿಬಿ ಪೊಲೀಸರು ಕೂಡ ಬಲೆಗೆ ಬೀಸಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.